ಬೇಲೂರು ಕಸಬಾ ಹೋಬಳಿ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲಾ ಕ್ರೀಡಾಕೂಟಕ್ಕೆ ಕ್ಷೇತ್ರದ ಶಿಕ್ಷಣಾಧಿಕಾರಿ ಬಿಎಲ್ ರಾಜೇಗೌಡ ಚಾಲನೆ ನೀಡಿದರು. ಬೇಲೂರು ಕಸಬಾ ಹೋಬಳಿ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲಾ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಕ್ಷೇತ್ರದ ಶಿಕ್ಷಣಾಧಿಕಾರಿ ಬಿಎಲ್ ರಾಜೇಗೌಡ ಮಾತನಾಡಿ, ಶಿಕ್ಷಣದೊಂದಿಗೆ ಕ್ರೀಡೆಗೂ ಹೆಚ್ಚಿನ ಆದ್ಯತೆ ನೀಡಬೇಕು. ಕ್ರೀಡೆಯಿಂದಾಗಿ ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಮನೋಭಾವ, ಸಹಕಾರ, ಸಂಯಮ, ಶಿಸ್ತು, ಸಹನಶೀಲತೆ ವಿದ್ಯಾರ್ಥಿಗಳಲ್ಲಿ ಬೆಳೆಯಲು ಕ್ರೀಡೆಯ ಪಾತ್ರ ಅತ್ಯಮೂಲ್ಯವಾಗಿದ್ದು, ಗ್ರಾಮೀಣ ಭಾಗದ ಮಕ್ಕಳು ತಮ್ಮಲ್ಲಿರುವ ಕ್ರೀಡಾ ಪ್ರತಿಭೆಯನ್ನು ಹೊರತರುವ ಮೂಲಕ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುವ ಸಾಮರ್ಥ್ಯ ಹೊಂದಿದ್ದಾರೆ. ಬೆಳೆಯುವ ಮಟ್ಟದಲ್ಲಿ ಅವರಿಗೆ ಆತ್ಮಸ್ಥೈರ್ಯ ತುಂಬುವ ಮೂಲಕ ಅವರನ್ನು ಬೆಳೆಸಬೇಕೇ ಹೊರತು ಅಂತಹ ಬೇರುಗಳನ್ನು ಚಿವುಟಬಾರದು. ದೈಹಿಕ ಶಿಕ್ಷಣದಲ್ಲಿ ನಾವೊಂದು ಕಿವಿಮಾತು ಏನೆಂದರೆ, ವಿದ್ಯಾರ್ಥಿಗಳೆಂದರೆ ಅವರು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಎಂಬ ಭೇದ ಭಾವ ಮಾಡದೆ ಎಲ್ಲ ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿ ಎಂಬ ಭಾವನೆ ಇಟ್ಟುಕೊಂಡು ಅವರನ್ನು ಪ್ರೋತ್ಸಾಹಿಸಬೇಕೆಂದರು. ಶಾಸಕರು ಹಾಗೂ ಕ್ರೀಡಾ ಇಲಾಖೆ ವತಿಯಿಂದ ತಾಲೂಕಿನಲ್ಲಿ ಒಂದು ಸುಸಜ್ಜಿತ ಕ್ರೀಡಾಂಗಣ ರೂಪುಗೊಳ್ಳುತ್ತಿದೆ. ಆದರೆ ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟಕ್ಕೆ ಬಂದ ಸಂದರ್ಭದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಈ ಬಗ್ಗೆ ಶಾಸಕರು ಹೆಚ್ಚಿನ ಗಮನ ಹರಿಸಿ ಅನುದಾನ ತಂದು ಅಭಿವೃದ್ಧಿಪಡಿಸಲು ಮುಂದಾಗಿದ್ದಾರೆ. ನಿರ್ವಹಣೆ ಮಾಡಲು ಸರಿಯಾದ ಕ್ರಮ ಕೈಗೊಳ್ಳಬೇಕು. ಸಂಪೂರ್ಣ ಕ್ರೀಡಾಂಗಣ ಒಳಭಾಗದಲ್ಲೇ ಕಲ್ಲು ಮಣ್ಣಿನಿದ್ದು ಇದನ್ನು ಸರಿಪಡಿಸುವಂತೆ ಮನವಿ ಮಾಡಿದ್ದಲ್ಲದೆ ಮುಂದಿನ ದಿನದಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟ ಹೇಗೆ ಆಚರಿಸುವ ಬಗ್ಗೆ ಮುಂದೆ ನಿರ್ಧರಿಸಲಾಗುವುದು ಎಂದರು. ಮಕ್ಕಳು ಕೂಡ ಸೋತು ಅಂತೇಳಿ ಕುಗ್ಬೇಡಿ. ಸೋಲೋದು ಇಂಪಾರ್ಟೆಂಟ್ ಅಲ್ಲ, ಗೆಲ್ಲುವುದು ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಭಾಗವಹಿಸಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸಂತೋಷವಾಗಿ ಭಾಗವಹಿಸಿ. ನೀವು ಗೆದ್ದಿದ್ರೆ ಎಷ್ಟು ಸಂತೋಷವಾಗಿರ್ತಿದ್ರು, ಸೋಲನ್ನು ಕೂಡ ಅಷ್ಟೇ ಸಂತೋಷವಾಗಿ ಸ್ವೀಕರಿಸಬೇಕು. ಅದು ಒಂದು ಮುಖ್ಯವಾದಂಥ ಮನುಷ್ಯನ ವ್ಯಕ್ತಿತ್ವ. ಹಾಗಾಗಿ ನಿಮ್ಮಲ್ಲಿ ಸೋಲನ್ನು ಸ್ವೀಕರಿಸುವಂಥ ಮನೋಭಾವ ಎಲ್ಲಿರುತ್ತೋ ಮುಂದೆ ಜೀವನದಲ್ಲಿ ಅನೇಕ ಸೋಲುಗಳು ಬರ್ತವೆ. ಅವುಗಳನ್ನು ಸಮಾನವಾಗಿ ಸ್ವೀಕರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತಿನ ಮಕ್ಕಳೇನು ಮುಂದಿನ ಪ್ರಜೆಗಳು, ಈ ದೇಶವನ್ನು ಕಟ್ಟೋರು ನೀವಿದ್ದೀರಿ. ನೀವೆಲ್ಲರೂ ಕೂಡ ಕ್ರೀಡೆಯಲ್ಲಿ ಹೆಚ್ಚೆಚ್ಚು ಭಾಗವಹಿಸಿ. ಎಲ್ಲ ಶಿಕ್ಷಣ ಸಂಸ್ಥೆಯವರು ಕೂಡ ಮಕ್ಕಳನ್ನು ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ಪ್ರತಿದಿನ ಒಂದು ಅವಧಿಯನ್ನು ನೀವು ಮೀಸಲಿಟ್ಟು ಕಲಿಸಿದ್ರೆ ಮಕ್ಕಳ ಮನ ಉಲ್ಲಾಸ ಆಗ್ತದೆ, ಕಲಿಕೆ ಚೆನ್ನಾಗಾಗುತ್ತೆ ಅಂತ ಮತ್ತೊಮ್ಮೆ ನಾನು ಹೇಳ್ತಾ, ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕರ ಪರಿವೀಕ್ಷಕ ಜಗದೀಶ್ ಕುಮಾರ್, ನಾಗರಾಜ್, ಬಿಆರ್ಪಿ ಜಗದೀಶ್, ಸತೀಶ್, ಮೆಹಬೂಬ್ ಖಾನ್, ಬಂಟೇನಹಳ್ಳಿ ಮುಖ್ಯ ಶಿಕ್ಷಕಿ ಶಕುಂತಲಾ, ಬಿಆರ್ಸಿ ಶಿವಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಈ ಕ್ರೀಡಾಕೂಟದಲ್ಲಿ ಸುಮಾರು 15 ಶಾಲೆಗಳು ಭಾಗವಹಿಸಿದ್ದವು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.